ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇವತ್ತು ಕೂಡ ಉತ್ಖನನ ಕಾರ್ಯವನ್ನು ಅಧಿಕಾರಿಗಳು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಒಂದೆಡೆ ಆ ಕಡೆ SIT ಅಧಿಕಾರಿಗಳು ಒಂದಿಷ್ಟು ಜನ ಅಲ್ಲಿ ಉತ್ಖನನ ಕಾರ್ಯದಲ್ಲಿ ತೊಡಗಿದ್ರೆ, ಒಂದಿಷ್ಟು ಜನ ಅಧಿಕಾರಿಗಳು ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಇದೆ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಏನಿದೆ, ಇಲ್ಲಿ ಬಂದು ಒಂದಿಷ್ಟು ವ್ಯವಸ್ಥೆಗಳನ್ನು ಕಲೆ ಹಾಕಿರುವಂಥದ್ದು. ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕಚೇರಿಗೆ ಮತ್ತೆ SIT ತಂಡ ಎಂಟ್ರಿ ಆಗಿರುವಂಥದ್ದು. ಮೊನ್ನೆ ಕೂಡ ಬಂದಿದ್ದರು, ಒಂದಿಷ್ಟು ಕಾರ್ಯಗಳನ್ನು ಮಾಡಿದರು, ಮತ್ತೊಂದಿಷ್ಟು ಮಾತುಗಳನ್ನು ಚರ್ಚೆ ಮಾಡಿದ್ರು, ಒಂದಿಷ್ಟು ಮಾಹಿತಿಯನ್ನು ಪಡೆದಿದ್ದರು. ಜೊತೆಗೆ ಇವತ್ತು 1995ರಿಂದ 2015ರವರೆಗೆ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿದ ಪಟ್ಟಿಯನ್ನು ಪಡೆದಿದ್ದಾರೆ. ಅಂದರೆ ಒಂದಿಷ್ಟು ಜನ ಅಧಿಕಾರಿಗಳು, ಯಾರು ಅಧಿಕಾರಿಗಳಿದ್ದರು, ಆ ಅಧಿಕಾರಿಗಳು ಏನೆಲ್ಲ ಮಾಡಿದ್ರು, ಇದೆಲ್ಲವನ್ನು ತೆಗೆದುಕೊಂಡಂಥ ವ್ಯವಸ್ಥೆ. ಅದ್ರ ಜೊತೆ ನೋಡ್ತಾ ಇರ್ಬೋದು, ನಾನು ಸದ್ಯ ಇದೀಗ ಗ್ರಾಮ ಪಂಚಾಯತ್ ಧರ್ಮಸ್ಥಳದ ಮುಂಭಾಗದಲ್ಲಿದ್ದೇನೆ. ಯಾರಾದರೂ ಈ ರೀತಿಯಾಗಿ ಶವವನ್ನು ಹೂಳುವರಿದ್ದರೆ ಅವರು ಯಾವಾಗ ಇದ್ದರು, ಮತ್ತು ಎಷ್ಟು ವರ್ಷ ಕೆಲಸ ಮಾಡಿದರು, ಯಾರಾದರೂ ಊರು ಬಿಟ್ಟು ಹೋದ್ರ ಅಥವಾ ಇಲ್ಲಿಗೆ ತೀರಿ ಹೋದ್ರ, ಇಂಥ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಯಾಕಂದರೆ ಒಂದೆಡೆ SIT ತನಿಖೆಯನ್ನು ಚುರುಕಾಗಿರುವಂಥದ್ದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. 6ರಲ್ಲಿ ಸಿಕ್ಕ ತಲೆಬುಡೆ ಪ್ರಕರಣ ಏನಿತ್ತು, ಅದಾದ ಬಳಿಕ ಒಂದಿಷ್ಟು ಬಟ್ಟೆಗಳು ಸಿಕ್ಕಿದ್ದು, ಅವನ್ನೆಲ್ಲ FSL ತಂಡ ಸಂಪೂರ್ಣವಾಗಿ ಇದೀಗ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗಿದೆ. ಗ್ರಾಮ ಪಂಚಾಯಿತಿಯ ಧರ್ಮಸ್ಥಳದಲ್ಲಿ ನಾನು ಇಲ್ಲಿ ಇರುವಾಗ ಇದೀಗ ಒಂದಿಷ್ಟು ಜನ SIT ಅಧಿಕಾರಿಗಳು ಒಂದಿಷ್ಟು ಅಧಿಕಾರಿಗಳನ್ನು ಮೀಟ್ ಮಾಡಿ ಒಂದಿಷ್ಟು ಪಟ್ಟಿಗಳನ್ನು ತಿಳಿದಿರುವಂಥ, ಅಂದರೆ ಯಾವೆಲ್ಲ ಮಾಹಿತಿಯನ್ನು ತಿಳಿದಂದರೆ ಯಾರ್ಯಾರು ಇಲ್ಲಿ ಕೆಲಸ ಮಾಡಿದರು, ಯಾವ ರೀತಿ ಕೆಲಸ ಮಾಡಿದರು, ಏನೆಲ್ಲ ಕೆಲಸ ಮಾಡಿದರು, ಈಗ ಅವ್ರು ಇದ್ದಾರಾ ಅಥವಾ ಇಲ್ವಾ, ಇದ್ದರೆ ಬದುಕಿದ್ದಾರಾ ಅಥವಾ ತೀರಿ ಹೋಗಿದ್ದಾರಾ, ಒಂದಿಷ್ಟು ಮಾಹಿತಿಯನ್ನು ಪಡೆದು SIT ಅಧಿಕಾರಿಗಳಿದ್ದ ಮತ್ತೆ ತನಿಖೆಗೆ ಮುಂದಾಗಿರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇವತ್ತು ಕೂಡ ಉತ್ಖನನ ಕಾರ್ಯವನ್ನು ಅಧಿಕಾರಿಗಳು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಒಂದೆಡೆ ಆ ಕಡೆ SIT ಅಧಿಕಾರಿಗಳು ಒಂದಿಷ್ಟು ಜನ ಅಲ್ಲಿ ಉತ್ಖನನ ಕಾರ್ಯದಲ್ಲಿ ತೊಡಗಿದ್ರೆ, ಒಂದಿಷ್ಟು ಜನ ಅಧಿಕಾರಿಗಳು ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಇದೆ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಏನಿದೆ, ಇಲ್ಲಿ ಬಂದು ಒಂದಿಷ್ಟು ವ್ಯವಸ್ಥೆಗಳನ್ನು ಕಲೆ ಹಾಕಿರುವಂಥದ್ದು. ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕಚೇರಿಗೆ ಮತ್ತೆ SIT ತಂಡ ಎಂಟ್ರಿ ಆಗಿರುವಂಥದ್ದು. ಮೊನ್ನೆ ಕೂಡ ಬಂದಿದ್ದರು, ಒಂದಿಷ್ಟು ಕಾರ್ಯಗಳನ್ನು ಮಾಡಿದರು, ಮತ್ತೊಂದಿಷ್ಟು ಮಾತುಗಳನ್ನು ಚರ್ಚೆ ಮಾಡಿದ್ರು, ಒಂದಿಷ್ಟು ಮಾಹಿತಿಯನ್ನು ಪಡೆದಿದ್ದರು. ಜೊತೆಗೆ ಇವತ್ತು 1995ರಿಂದ 2015ರವರೆಗೆ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿದ ಪಟ್ಟಿಯನ್ನು ಪಡೆದಿದ್ದಾರೆ. ಅಂದರೆ ಒಂದಿಷ್ಟು ಜನ ಅಧಿಕಾರಿಗಳು, ಯಾರು ಅಧಿಕಾರಿಗಳಿದ್ದರು, ಆ ಅಧಿಕಾರಿಗಳು ಏನೆಲ್ಲ ಮಾಡಿದ್ರು, ಇದೆಲ್ಲವನ್ನು ತೆಗೆದುಕೊಂಡಂಥ ವ್ಯವಸ್ಥೆ. ಅದ್ರ ಜೊತೆ ನೋಡ್ತಾ ಇರ್ಬೋದು, ನಾನು ಸದ್ಯ ಇದೀಗ ಗ್ರಾಮ ಪಂಚಾಯತ್ ಧರ್ಮಸ್ಥಳದ ಮುಂಭಾಗದಲ್ಲಿದ್ದೇನೆ. ಯಾರಾದರೂ ಈ ರೀತಿಯಾಗಿ ಶವವನ್ನು ಹೂಳುವರಿದ್ದರೆ ಅವರು ಯಾವಾಗ ಇದ್ದರು, ಮತ್ತು ಎಷ್ಟು ವರ್ಷ ಕೆಲಸ ಮಾಡಿದರು, ಯಾರಾದರೂ ಊರು ಬಿಟ್ಟು ಹೋದ್ರ ಅಥವಾ ಇಲ್ಲಿಗೆ ತೀರಿ ಹೋದ್ರ, ಇಂಥ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಯಾಕಂದರೆ ಒಂದೆಡೆ SIT ತನಿಖೆಯನ್ನು ಚುರುಕಾಗಿರುವಂಥದ್ದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. 6ರಲ್ಲಿ ಸಿಕ್ಕ ತಲೆಬುಡೆ ಪ್ರಕರಣ ಏನಿತ್ತು, ಅದಾದ ಬಳಿಕ ಒಂದಿಷ್ಟು ಬಟ್ಟೆಗಳು ಸಿಕ್ಕಿದ್ದು, ಅವನ್ನೆಲ್ಲ FSL ತಂಡ ಸಂಪೂರ್ಣವಾಗಿ ಇದೀಗ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗಿದೆ. ಗ್ರಾಮ ಪಂಚಾಯಿತಿಯ ಧರ್ಮಸ್ಥಳದಲ್ಲಿ ನಾನು ಇಲ್ಲಿ ಇರುವಾಗ ಇದೀಗ ಒಂದಿಷ್ಟು ಜನ SIT ಅಧಿಕಾರಿಗಳು ಒಂದಿಷ್ಟು ಅಧಿಕಾರಿಗಳನ್ನು ಮೀಟ್ ಮಾಡಿ ಒಂದಿಷ್ಟು ಪಟ್ಟಿಗಳನ್ನು ತಿಳಿದಿರುವಂಥ, ಅಂದರೆ ಯಾವೆಲ್ಲ ಮಾಹಿತಿಯನ್ನು ತಿಳಿದಂದರೆ ಯಾರ್ಯಾರು ಇಲ್ಲಿ ಕೆಲಸ ಮಾಡಿದರು, ಯಾವ ರೀತಿ ಕೆಲಸ ಮಾಡಿದರು, ಏನೆಲ್ಲ ಕೆಲಸ ಮಾಡಿದರು, ಈಗ ಅವ್ರು ಇದ್ದಾರಾ ಅಥವಾ ಇಲ್ವಾ, ಇದ್ದರೆ ಬದುಕಿದ್ದಾರಾ ಅಥವಾ ತೀರಿ ಹೋಗಿದ್ದಾರಾ, ಒಂದಿಷ್ಟು ಮಾಹಿತಿಯನ್ನು ಪಡೆದು SIT ಅಧಿಕಾರಿಗಳಿದ್ದ ಮತ್ತೆ ತನಿಖೆಗೆ ಮುಂದಾಗಿರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇವತ್ತು ಕೂಡ ಉತ್ಖನನ ಕಾರ್ಯವನ್ನು ಅಧಿಕಾರಿಗಳು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಒಂದೆಡೆ ಆ ಕಡೆ SIT ಅಧಿಕಾರಿಗಳು ಒಂದಿಷ್ಟು ಜನ ಅಲ್ಲಿ ಉತ್ಖನನ ಕಾರ್ಯದಲ್ಲಿ ತೊಡಗಿದ್ರೆ, ಒಂದಿಷ್ಟು ಜನ ಅಧಿಕಾರಿಗಳು ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಇದೆ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಏನಿದೆ, ಇಲ್ಲಿ ಬಂದು ಒಂದಿಷ್ಟು ವ್ಯವಸ್ಥೆಗಳನ್ನು ಕಲೆ ಹಾಕಿರುವಂಥದ್ದು. ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕಚೇರಿಗೆ ಮತ್ತೆ SIT ತಂಡ ಎಂಟ್ರಿ ಆಗಿರುವಂಥದ್ದು. ಮೊನ್ನೆ ಕೂಡ ಬಂದಿದ್ದರು, ಒಂದಿಷ್ಟು ಕಾರ್ಯಗಳನ್ನು ಮಾಡಿದರು, ಮತ್ತೊಂದಿಷ್ಟು ಮಾತುಗಳನ್ನು ಚರ್ಚೆ ಮಾಡಿದ್ರು, ಒಂದಿಷ್ಟು ಮಾಹಿತಿಯನ್ನು ಪಡೆದಿದ್ದರು. ಜೊತೆಗೆ ಇವತ್ತು 1995ರಿಂದ 2015ರವರೆಗೆ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿದ ಪಟ್ಟಿಯನ್ನು ಪಡೆದಿದ್ದಾರೆ. ಅಂದರೆ ಒಂದಿಷ್ಟು ಜನ ಅಧಿಕಾರಿಗಳು, ಯಾರು ಅಧಿಕಾರಿಗಳಿದ್ದರು, ಆ ಅಧಿಕಾರಿಗಳು ಏನೆಲ್ಲ ಮಾಡಿದ್ರು, ಇದೆಲ್ಲವನ್ನು ತೆಗೆದುಕೊಂಡಂಥ ವ್ಯವಸ್ಥೆ. ಅದ್ರ ಜೊತೆ ನೋಡ್ತಾ ಇರ್ಬೋದು, ನಾನು ಸದ್ಯ ಇದೀಗ ಗ್ರಾಮ ಪಂಚಾಯತ್ ಧರ್ಮಸ್ಥಳದ ಮುಂಭಾಗದಲ್ಲಿದ್ದೇನೆ. ಯಾರಾದರೂ ಈ ರೀತಿಯಾಗಿ ಶವವನ್ನು ಹೂಳುವರಿದ್ದರೆ ಅವರು ಯಾವಾಗ ಇದ್ದರು, ಮತ್ತು ಎಷ್ಟು ವರ್ಷ ಕೆಲಸ ಮಾಡಿದರು, ಯಾರಾದರೂ ಊರು ಬಿಟ್ಟು ಹೋದ್ರ ಅಥವಾ ಇಲ್ಲಿಗೆ ತೀರಿ ಹೋದ್ರ, ಇಂಥ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಯಾಕಂದರೆ ಒಂದೆಡೆ SIT ತನಿಖೆಯನ್ನು ಚುರುಕಾಗಿರುವಂಥದ್ದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. 6ರಲ್ಲಿ ಸಿಕ್ಕ ತಲೆಬುಡೆ ಪ್ರಕರಣ ಏನಿತ್ತು, ಅದಾದ ಬಳಿಕ ಒಂದಿಷ್ಟು ಬಟ್ಟೆಗಳು ಸಿಕ್ಕಿದ್ದು, ಅವನ್ನೆಲ್ಲ FSL ತಂಡ ಸಂಪೂರ್ಣವಾಗಿ ಇದೀಗ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗಿದೆ. ಗ್ರಾಮ ಪಂಚಾಯಿತಿಯ ಧರ್ಮಸ್ಥಳದಲ್ಲಿ ನಾನು ಇಲ್ಲಿ ಇರುವಾಗ ಇದೀಗ ಒಂದಿಷ್ಟು ಜನ SIT ಅಧಿಕಾರಿಗಳು ಒಂದಿಷ್ಟು ಅಧಿಕಾರಿಗಳನ್ನು ಮೀಟ್ ಮಾಡಿ ಒಂದಿಷ್ಟು ಪಟ್ಟಿಗಳನ್ನು ತಿಳಿದಿರುವಂಥ, ಅಂದರೆ ಯಾವೆಲ್ಲ ಮಾಹಿತಿಯನ್ನು ತಿಳಿದಂದರೆ ಯಾರ್ಯಾರು ಇಲ್ಲಿ ಕೆಲಸ ಮಾಡಿದರು, ಯಾವ ರೀತಿ ಕೆಲಸ ಮಾಡಿದರು, ಏನೆಲ್ಲ ಕೆಲಸ ಮಾಡಿದರು, ಈಗ ಅವ್ರು ಇದ್ದಾರಾ ಅಥವಾ ಇಲ್ವಾ, ಇದ್ದರೆ ಬದುಕಿದ್ದಾರಾ ಅಥವಾ ತೀರಿ ಹೋಗಿದ್ದಾರಾ, ಒಂದಿಷ್ಟು ಮಾಹಿತಿಯನ್ನು ಪಡೆದು SIT ಅಧಿಕಾರಿಗಳಿದ್ದ ಮತ್ತೆ ತನಿಖೆಗೆ ಮುಂದಾಗಿರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇವತ್ತು ಕೂಡ ಉತ್ಖನನ ಕಾರ್ಯವನ್ನು ಅಧಿಕಾರಿಗಳು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಒಂದೆಡೆ ಆ ಕಡೆ SIT ಅಧಿಕಾರಿಗಳು ಒಂದಿಷ್ಟು ಜನ ಅಲ್ಲಿ ಉತ್ಖನನ ಕಾರ್ಯದಲ್ಲಿ ತೊಡಗಿದ್ರೆ, ಒಂದಿಷ್ಟು ಜನ ಅಧಿಕಾರಿಗಳು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಇದೆ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಏನಿದೆ, ಇಲ್ಲಿ ಬಂದು ಒಂದಿಷ್ಟು ವ್ಯವಸ್ಥೆಗಳನ್ನು ಕಲೆ ಹಾಕಿರುವಂಥದ್ದು. ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕಚೇರಿಗೆ ಮತ್ತೆ SIT ತಂಡ ಎಂಟ್ರಿ ಆಗಿರುವಂಥದ್ದು. ಮೊನ್ನೆ ಕೂಡ ಬಂದಿದ್ದರು, ಒಂದಿಷ್ಟು ಕಾರ್ಯಗಳನ್ನು ಮಾಡಿದರು, ಮತ್ತೊಂದಿಷ್ಟು ಮಾತುಗಳನ್ನು ಚರ್ಚೆ ಮಾಡಿದ್ರು, ಒಂದಿಷ್ಟು ಮಾಹಿತಿಯನ್ನು ಪಡೆದಿದ್ದರು. ಜೊತೆಗೆ ಇವತ್ತು 1995ರಿಂದ 2015ರವರೆಗೆ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿದ ಪಟ್ಟಿಯನ್ನು ಪಡೆದಿದ್ದಾರೆ. ಅಂದರೆ ಒಂದಿಷ್ಟು ಜನ ಅಧಿಕಾರಿಗಳು, ಯಾರ್ಯಾರು ಅಧಿಕಾರಿಗಳಿದ್ದರು, ಆ ಅಧಿಕಾರಿಗಳು ಏನೆಲ್ಲ ಮಾಡಿದ್ರು, ಇದೆಲ್ಲವನ್ನು ತೆಗೆದುಕೊಂಡಂಥ ವ್ಯವಸ್ಥೆ. ಅದ್ರ ಜೊತೆ ನೋಡ್ತಾ ಇರ್ಬೋದು, ನಾನು ಸದ್ಯ ಇದೀಗ ಗ್ರಾಮ ಪಂಚಾಯತ್ ಧರ್ಮಸ್ಥಳದ ಮುಂಭಾಗದಲ್ಲಿದ್ದೇನೆ. ಯಾರಾದರೂ ಈ ರೀತಿಯಾಗಿ ಶವವನ್ನು ಹೂಳುವರಿದ್ದರೆ ಅವರು ಯಾವಾಗ ಇದ್ದರು, ಮತ್ತು ಎಷ್ಟು ವರ್ಷ ಕೆಲಸ ಮಾಡಿದರು, ಯಾರಾದರೂ ಊರು ಬಿಟ್ಟು ಹೋದ್ರಾ ಅಥವಾ ಇಲ್ಲಿಗೆ ತೀರಿ ಹೋದ್ರಾ, ಇಂಥ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಯಾಕಂದರೆ ಒಂದರೆ SIT ತನಿಖೆಯನ್ನು ಚುರುಕಾಗಿರುವಂಥದ್ದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಆರಲ್ಲಿ ಸಿಕ್ಕ ತಲೆಬುಡೆ ಪ್ರಕರಣ ಏನಿತ್ತು, ಅದಾದ ಬಳಿಕ ಒಂದಿಷ್ಟು ಬಟ್ಟೆಗಳು ಸಿಕ್ಕಿದ್ದು, ಅವನ್ನೆಲ್ಲ FSL ತಂಡ ಸಂಪೂರ್ಣವಾಗಿ ಇದೀಗ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗಿದೆ. ಗ್ರಾಮ ಪಂಚಾಯಿತಿಯ ಧರ್ಮಸ್ಥಳದಲ್ಲಿ ನಾನು ಇಲ್ಲಿ ಇರುವಾಗ ಇದೀಗ ಒಂದಿಷ್ಟು ಜನ SIT ಅಧಿಕಾರಿಗಳು ಒಂದಿಷ್ಟು ಅಧಿಕಾರಿಗಳನ್ನು ಮೀಟ್ ಮಾಡಿ ಒಂದಿಷ್ಟು ಪಟ್ಟಿಗಳನ್ನು ತಿಳಿದಿರುವಂಥ, ಅಂದರೆ ಯಾವೆಲ್ಲ ಮಾಹಿತಿಯನ್ನು ತಿಳಿದಂದರೆ ಯಾರ್ಯಾರು ಇಲ್ಲಿ ಕೆಲಸ ಮಾಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು, ಏನೆಲ್ಲ ಕೆಲಸ ಮಾಡಿದ್ರು, ಈಗ ಅವ್ರು ಇದ್ದಾರಾ ಅಥವಾ ಇಲ್ವಾ, ಇದ್ದರೆ ಬದುಕಿದ್ದಾರಾ ಅಥವಾ ತೀರಿ ಹೋಗಿದ್ದಾರಾ, ಒಂದಿಷ್ಟು ಮಾಹಿತಿಯನ್ನು ಪಡೆದು SIT ಅಧಿಕಾರಿಗಳಿಂದ ಮತ್ತೆ ತನಿಖೆಗೆ ಮುಂದಾರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇವತ್ತು ಕೂಡ ಉತ್ಖನನ ಕಾರ್ಯವನ್ನು ಅಧಿಕಾರಿಗಳು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಒಂದೆಡೆ ಆ ಕಡೆ SIT ಅಧಿಕಾರಿಗಳು ಒಂದಿಷ್ಟು ಜನ ಅಲ್ಲಿ ಉತ್ಖನನ ಕಾರ್ಯದಲ್ಲಿ ತೊಡಗಿದ್ರೆ, ಒಂದಿಷ್ಟು ಜನ ಅಧಿಕಾರಿಗಳು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಇದೆ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಏನಿದೆ, ಇಲ್ಲಿ ಬಂದು ಒಂದಿಷ್ಟು ವ್ಯವಸ್ಥೆಗಳನ್ನು ಕಲೆ ಹಾಕಿರುವಂಥದ್ದು. ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕಚೇರಿಗೆ ಮತ್ತೆ SIT ತಂಡ ಎಂಟ್ರಿ ಆಗಿರುವಂಥದ್ದು. ಮೊನ್ನೆ ಕೂಡ ಬಂದಿದ್ದರು, ಒಂದಿಷ್ಟು ಕಾರ್ಯಗಳನ್ನು ಮಾಡಿದರು, ಮತ್ತೊಂದಿಷ್ಟು ಮಾತುಗಳನ್ನು ಚರ್ಚೆ ಮಾಡಿದ್ರು, ಒಂದಿಷ್ಟು ಮಾಹಿತಿಯನ್ನು ಪಡೆದಿದ್ದರು. ಜೊತೆಗೆ ಇವತ್ತು 1995ರಿಂದ 2015ರವರೆಗೆ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿದ ಪಟ್ಟಿಯನ್ನು ಪಡೆದಿದ್ದಾರೆ. ಅಂದರೆ ಒಂದಿಷ್ಟು ಜನ ಅಧಿಕಾರಿಗಳು, ಯಾರ್ಯಾರು ಅಧಿಕಾರಿಗಳಿದ್ದರು, ಆ ಅಧಿಕಾರಿಗಳು ಏನೆಲ್ಲ ಮಾಡಿದ್ರು, ಇದೆಲ್ಲವನ್ನು ತೆಗೆದುಕೊಂಡಂಥ ವ್ಯವಸ್ಥೆ. ಅದ್ರ ಜೊತೆ ನೋಡ್ತಾ ಇರ್ಬೋದು, ನಾನು ಸದ್ಯ ಇದೀಗ ಗ್ರಾಮ ಪಂಚಾಯತ್ ಧರ್ಮಸ್ಥಳದ ಮುಂಭಾಗದಲ್ಲಿದ್ದೇನೆ. ಯಾರಾದರೂ ಈ ರೀತಿಯಾಗಿ ಶವವನ್ನು ಹೂಳುವರಿದ್ದರೆ ಅವರು ಯಾವಾಗ ಇದ್ದರು, ಮತ್ತು ಎಷ್ಟು ವರ್ಷ ಕೆಲಸ ಮಾಡಿದರು, ಯಾರಾದರೂ ಊರು ಬಿಟ್ಟು ಹೋದ್ರಾ ಅಥವಾ ಇಲ್ಲಿಗೆ ತೀರಿ ಹೋದ್ರಾ, ಇಂಥ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಯಾಕಂದರೆ ಒಂದರೆ SIT ತನಿಖೆಯನ್ನು ಚುರುಕಾಗಿರುವಂಥದ್ದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಆರಲ್ಲಿ ಸಿಕ್ಕ ತಲೆಬುಡೆ ಪ್ರಕರಣ ಏನಿತ್ತು, ಅದಾದ ಬಳಿಕ ಒಂದಿಷ್ಟು ಬಟ್ಟೆಗಳು ಸಿಕ್ಕಿದ್ದು, ಅವನ್ನೆಲ್ಲ FSL ತಂಡ ಸಂಪೂರ್ಣವಾಗಿ ಇದೀಗ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗಿದೆ. ಗ್ರಾಮ ಪಂಚಾಯಿತಿಯ ಧರ್ಮಸ್ಥಳದಲ್ಲಿ ನಾನು ಇಲ್ಲಿ ಇರುವಾಗ ಇದೀಗ ಒಂದಿಷ್ಟು ಜನ SIT ಅಧಿಕಾರಿಗಳು ಒಂದಿಷ್ಟು ಅಧಿಕಾರಿಗಳನ್ನು ಮೀಟ್ ಮಾಡಿ ಒಂದಿಷ್ಟು ಪಟ್ಟಿಗಳನ್ನು ತಿಳಿದಿರುವಂಥ, ಅಂದರೆ ಯಾವೆಲ್ಲ ಮಾಹಿತಿಯನ್ನು ತಿಳಿದಂದರೆ ಯಾರ್ಯಾರು ಇಲ್ಲಿ ಕೆಲಸ ಮಾಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು, ಏನೆಲ್ಲ ಕೆಲಸ ಮಾಡಿದ್ರು, ಈಗ ಅವ್ರು ಇದ್ದಾರಾ ಅಥವಾ ಇಲ್ವಾ, ಇದ್ದರೆ ಬದುಕಿದ್ದಾರಾ ಅಥವಾ ತೀರಿ ಹೋಗಿದ್ದಾರಾ, ಒಂದಿಷ್ಟು ಮಾಹಿತಿಯನ್ನು ಪಡೆದು SIT ಅಧಿಕಾರಿಗಳಿಂದ ಮತ್ತೆ ತನಿಖೆಗೆ ಮುಂದಾರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇವತ್ತು ಕೂಡ ಉತ್ಖನನ ಕಾರ್ಯವನ್ನು ಅಧಿಕಾರಿಗಳು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಒಂದೆಡೆ ಆ ಕಡೆ SIT ಅಧಿಕಾರಿಗಳು ಒಂದಿಷ್ಟು ಜನ ಅಲ್ಲಿ ಉತ್ಖನನ ಕಾರ್ಯದಲ್ಲಿ ತೊಡಗಿದ್ರೆ, ಒಂದಿಷ್ಟು ಜನ ಅಧಿಕಾರಿಗಳು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಇದೆ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಏನಿದೆ, ಇಲ್ಲಿ ಬಂದು ಒಂದಿಷ್ಟು ವ್ಯವಸ್ಥೆಗಳನ್ನು ಕಲೆ ಹಾಕಿರುವಂಥದ್ದು. ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕಚೇರಿಗೆ ಮತ್ತೆ SIT ತಂಡ ಎಂಟ್ರಿ ಆಗಿರುವಂಥದ್ದು. ಮೊನ್ನೆ ಕೂಡ ಬಂದಿದ್ದರು, ಒಂದಿಷ್ಟು ಕಾರ್ಯಗಳನ್ನು ಮಾಡಿದರು, ಮತ್ತೊಂದಿಷ್ಟು ಮಾತುಗಳನ್ನು ಚರ್ಚೆ ಮಾಡಿದ್ರು, ಒಂದಿಷ್ಟು ಮಾಹಿತಿಯನ್ನು ಪಡೆದಿದ್ದರು. ಜೊತೆಗೆ ಇವತ್ತು 1995ರಿಂದ 2015ರವರೆಗೆ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿದ ಪಟ್ಟಿಯನ್ನು ಪಡೆದಿದ್ದಾರೆ. ಅಂದರೆ ಒಂದಿಷ್ಟು ಜನ ಅಧಿಕಾರಿಗಳು, ಯಾರ್ಯಾರು ಅಧಿಕಾರಿಗಳಿದ್ದರು, ಆ ಅಧಿಕಾರಿಗಳು ಏನೆಲ್ಲ ಮಾಡಿದ್ರು, ಇದೆಲ್ಲವನ್ನು ತೆಗೆದುಕೊಂಡಂಥ ವ್ಯವಸ್ಥೆ. ಅದ್ರ ಜೊತೆ ನೋಡ್ತಾ ಇರ್ಬೋದು, ನಾನು ಸದ್ಯ ಇದೀಗ ಗ್ರಾಮ ಪಂಚಾಯತ್ ಧರ್ಮಸ್ಥಳದ ಮುಂಭಾಗದಲ್ಲಿದ್ದೇನೆ. ಯಾರಾದರೂ ಈ ರೀತಿಯಾಗಿ ಶವವನ್ನು ಹೂಳುವರಿದ್ದರೆ ಅವರು ಯಾವಾಗ ಇದ್ದರು, ಮತ್ತು ಎಷ್ಟು ವರ್ಷ ಕೆಲಸ ಮಾಡಿದರು, ಯಾರಾದರೂ ಊರು ಬಿಟ್ಟು ಹೋದ್ರಾ ಅಥವಾ ಇಲ್ಲಿಗೆ ತೀರಿ ಹೋದ್ರಾ, ಇಂಥ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಯಾಕಂದರೆ ಒಂದರೆ SIT ತನಿಖೆಯನ್ನು ಚುರುಕಾಗಿರುವಂಥದ್ದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಆರಲ್ಲಿ ಸಿಕ್ಕ ತಲೆಬುಡೆ ಪ್ರಕರಣ ಏನಿತ್ತು, ಅದಾದ ಬಳಿಕ ಒಂದಿಷ್ಟು ಬಟ್ಟೆಗಳು ಸಿಕ್ಕಿದ್ದು, ಅವನ್ನೆಲ್ಲ FSL ತಂಡ ಸಂಪೂರ್ಣವಾಗಿ ಇದೀಗ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗಿದೆ. ಗ್ರಾಮ ಪಂಚಾಯಿತಿಯ ಧರ್ಮಸ್ಥಳದಲ್ಲಿ ನಾನು ಇಲ್ಲಿ ಇರುವಾಗ ಇದೀಗ ಒಂದಿಷ್ಟು ಜನ SIT ಅಧಿಕಾರಿಗಳು ಒಂದಿಷ್ಟು ಅಧಿಕಾರಿಗಳನ್ನು ಮೀಟ್ ಮಾಡಿ ಒಂದಿಷ್ಟು ಪಟ್ಟಿಗಳನ್ನು ತಿಳಿದಿರುವಂಥ, ಅಂದರೆ ಯಾವೆಲ್ಲ ಮಾಹಿತಿಯನ್ನು ತಿಳಿದಂದರೆ ಯಾರ್ಯಾರು ಇಲ್ಲಿ ಕೆಲಸ ಮಾಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು, ಏನೆಲ್ಲ ಕೆಲಸ ಮಾಡಿದ್ರು, ಈಗ ಅವ್ರು ಇದ್ದಾರಾ ಅಥವಾ ಇಲ್ವಾ, ಇದ್ದರೆ ಬದುಕಿದ್ದಾರಾ ಅಥವಾ ತೀರಿ ಹೋಗಿದ್ದಾರಾ, ಒಂದಿಷ್ಟು ಮಾಹಿತಿಯನ್ನು ಪಡೆದು SIT ಅಧಿಕಾರಿಗಳಿಂದ ಮತ್ತೆ ತನಿಖೆಗೆ ಮುಂದಾರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು.